ಭಾಂಗಡ್ ಕಿಲಾ ಒನ್ ಆಫ್ ದ ಇಂಡಿಯಾದಲ್ಲೇ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂದರೆ ಈ ಭಾಂಗಡ್ ಕಿಲಾ. ತೋ ಚಲೋ, ನಾವು ಒಬ್ಬನೇ ಅಂತೂ ಬಂದಿಲ್ಲ, ನನ್ನ ಸಿಕ್ಕಾಪಟ್ಟೆ ಬಿದ್ದೆ. ನನ್ನ ಫ್ರೆಂಡ್ಸು ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ನೋಡಿ ಹೆಂಗೆ ಕೂತಿದ್ದೆ ನೋಡಿ, ಒಂದೇ ಒಂದು ಹುಲಿ ಇದ್ದಂಗಿದೆ. ಏನೋ ಮಾಡಿಬಿಡ್ತಾರ ಅಂತ ಹೆದರಿಕೆ. ಇದನ್ನು ನೋಡ್ತಾ ಇದ್ರೆ ನನಗೂ ಹೆದರಿಕೆ ಆಗ್ತಾಯಿದೆ. ಸುಮ್ಮನೆ ಹೋಗ್ಬಿಟ್ರೆ ಒಳ್ಳೆಯದು. ಇಲ್ಲಿ ನೋಡಿ ಇಲ್ಲೇ ಕೂತಿದ್ದೆ. ಏನು ಭಾಂಗಡ್ ಕಿಲಾಗೆ ಎಂಟ್ರಿ ಆಗಬೇಕು, ಫಸ್ಟ್ ಸಿಗೋದೆ ಉದ್ದವಾಗಿ 1 ಕಿಲೋಮೀಟ್ರ್ ಬಜಾರ್. ಆಗಿನ ಕಾಲದಲ್ಲಿ ರಾಜರ ಕಾಲದಿಂದ ಬಜಾರ್ ಹೆಂಗಿತ್ತು ನೋಡಿ, ಹೆಂಗಿತ್ತು ಇನ್ನು ನೋಡಿ ಹೆಂಗಿತ್ತು. ಇದು 1 ಕಿಲೋಮೀಟ್ರ್ ಹಿಂಗೆ ಇದೆ ಉದ್ದ. ಇದು ನೋಡ್ತಿದ್ದೀರಲ್ಲ ಮೂರು ಹನುಮಾನ್ ಗೇಟ್ ಅಂತ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ, ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ. ಮತ್ತು ಇಬ್ಬರು ಪೊಲೀಸವ್ರು ಕೂತಿರ್ತಾರೆ ಗೌರ್ಮೆಂಟಿಂದನೇ. ರಾತ್ರಿ ಹೊತ್ತು ಬೆಳಗ್ಗಿಂದ ಒಂದು 10 ಗಂಟೆಯಿಂದ 6 ಗಂಟೆ ತನಕ ಅಲ್ಲೊಂದು ಕಿಲಾ ಇದೆ, ಅಲ್ಲಿ ಸೆಂಟ್ರದ ಮೇಲೆ ಕೂತಿರ್ತಾರೆ, ಒಂದು ಟವರ್ ಮೇಲೆ ಕೂತಿರ್ತಾರೆ ಅವರು. ಯಾರೋ ಆ ಪಾಯಿಂಟಿಗೆ ಹೋಗಬಾರ್ದು ಅಂತ ಅಷ್ಟೇ. ಅಲ್ಲಿ ಬಂದ ತಕ್ಷಣ ಆ ಪಾಯಿಂಟಿನಲ್ಲಿ ದೂರ ಮಾಡಿಬಿಡ್ತಾರೆ. ಯಾಕಂದರೆ ಒಳಗೆ ಯಾರಿಗೂ ಬಿಡೋಲ್ಲ, ನೆಗೆಟಿವ್ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಇಲ್ಲಿ ಇವಾಗ ಎಂಟ್ರಿ ಆಗೋಣ. ಟೆಂಪಲ್ ಕಾಣ್ತಾ ಇದೆ. ಇದು ಫಸ್ಟ್ ಗೋಪಿನಾಥ್ ಟೆಂಪಲ್ಲು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಮುಂದ್ಗಡೆ ಕಾಣ್ತಾ ಇದೆಯಲ್ಲ ಇದು ಕಿಲಾ. ಹೋಗೋಣ ಮುಂದೆ, ಫುಲ್ ಎಂಜಾಯ್ ಮಾಡೋಣ. ಸೊ ಕಿಲಾ ಹತ್ರ ಫಸ್ಟ್ ಮುಗಿಸ್ಕೊಂಡು ಬಂದ್ಬಿಡೋಣ. ಕಿಲಾ ಹತ್ರ ಹೋಗೋಕ್ಕೆ ಎಕ್ಸೈಟ್ಮೆಂಟ್ ಇದೆ. ಸೊ ಆಮೇಲೆ ಅದರ ಟೆಂಪಲ್ ಎಲ್ಲ ನೋಡ್ಬೋದು. ಈ ಬೋರ್ಡ್ ನೋಡ್ತಿರಂಗೆ ನಂಗೆ ಹಿಂಗೆ ಅನಿಸ್ತು, ರಾಜ ರಾಣಿ ಇರುವಾಗ ಒಂದು ಅರಮನೆ ಇದೆ ನೋಡಿ, ಅರಮನೆ ಇದ್ದಂಗೆ. ಆಗ ತಾಂತ್ರಿಕ್ ಬಂದ್ಬಿಟ್ಟು ಮಧ್ಯದಲ್ಲಿ ರಾಜ ರಾಣಿ ತಾಂತ್ರಿಕ್ ಸೇರ್ಕೊಂಡ್ಬಿಟ್ಟು ಅರಮನೆ ಹೋಗಿ ಬೂತ್ ಬಂಗ್ಲೆ ಆಗಿಬಿಟ್ಟಿದ್ದೆ. ಇವಾಗ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಪ್ಲೇಸಲ್ಲಿ ಒಂದೊಂದು ಆಗಿದೆ. ಹೋಗೋಣ ಬೂತ್ ಬಂಗ್ಲೆಗೆ ಎಂಟ್ರಿ ಕೊಡೋಣ. ನೋಡಿದ್ರೆ ಸ್ವಲ್ಪ ಹಪ್ಪಿದೆ, ಹಂಪ್ ಜಾಸ್ತಿ ಇದೆ, ಹತ್ತುತ್ತಾ ಇದ್ದೀನಿ. ಶುರು ಆಯಿತು ಗೋಡೆಗಳ ಮಧ್ಯ ಎಸ್ಕೇಪ್ ಆದಂಥ ದಾರಿಗಳು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೆಗೆಟಿವ್ ದೆವ್ವಗಳ ಕಾಟ ಇಲ್ಲೇ ಜಾಸ್ತಿ. ಸಣ್ಣ ಪುಟ್ಟ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅವಾಗೆಲ್ಲ ಓಲ್ಡ್ ಇತ್ತಲ್ಲ, ಸ್ವಲ್ಪ ಟೂರಿಸ್ಟ್ ಅಟ್ರಾಕ್ಷನ್ಗೋಸ್ಕರ ಕೆಂಪು ಮಣ್ಣು ಹಾಕಿ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ತೋರಿಸ್ತಿದ್ದೀನಲ್ಲ ನಿಮಗೆ ಸುರಂಗ ಮಾರ್ಗ, ಸುರಂಗ ಮಾರ್ಗ ಇದೇ ಥರ. ಈ ಥರದಲ್ಲಿ ಒಂದೊಂದು ಮೂಲೆಯಲ್ಲೂ ಒಂದೊಂದು ಥರ ಕೊನೆಗಳಿದೆ. 3ರಿಂದ 4 ಸುರಂಗ ಮಾರ್ಗ ಇದೆ. ಸ್ವಲ್ಪ ಯಾರ್ಯಾರು ಹೋಗಲ್ಲ, ಒಂಥರ ಇದು ಮಣ್ಣು ಹಾಕಿ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಸೀಕ್ರೆಟ್ ಹೇಳಬೇಕಂದ್ರೆ, ಇಲ್ಲಿ ಒಂದು ಕಡೆಯಿಂದ ಕೂದ್ರೆ 12 ಕಡೆ ಸೌಂಡ್ ಕೇಳಿರುತ್ತೆ. ಒಂದು ಸಣ್ಣದೊಂದು ಕೂಗು ಬಂದ್ರೂ 12 ಕಡೆ ಎಕೋ ಆಗುತ್ತೆ ಈ ಪ್ಲೇಸು. ಇಲ್ಲಿ ನೋಡಿ ಯಾರು ಇಲ್ಲ ಪ್ಲೇಸು, ಹಲೋ ಅಲ್ಲಿ ತನಕ ಎಕೋ ಆಗುತ್ತೆ. ಅಲ್ಲಿ ನೋಡಿ ಎಕೋ ಅಲ್ಲಿ ತನಕ ಹೋಗುತ್ತೆ. ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಪಿಕೆಗಳು ಜಾಸ್ತಿ ಇದೆ. ಗುಂಪಲ್ಲಿ ಹೋಗೋಣ ಅಂದರೆ ಒಬ್ಬರು ಬರೋಲ್ಲ, ಯಾಕಂದರೆ ಈ ಏರಿಯಾದಲ್ಲಿ ಇಬ್ಬರು ಗಾರ್ಡ್ಸ್ ಕೂತಿರ್ತಾರೆ. 3 ಗಂಟೆ ಮೇಲೆ ಬರ್ತಾರಂತೆ. ಇಬ್ಬರು ಗಾರ್ಡ್ಸ್ ಕೂತಿರ್ತಾರೆ. ಆ ಬೇಸ್ಮೆಂಟ್ ಟವರ್ ಇದೆಯಲ್ಲ ಅದ್ರ ಮೇಲೆ ಕೂತಿರ್ತಾರೆ. ಅಲ್ಲೆಲ್ಲರಿಗೂ ವಾಚ್ ಮಾಡ್ತಾ ಇರ್ತಾರೆ. ಯಾರು ಆ ಬೇಸ್ಮೆಂಟ್ ಟವರ್ಗಿಂತ ಸ್ವಲ್ಪ ಕಿಲಾದ ಹತ್ರ ಹೋಗ್ತಾ ಇದ್ದೀರ ಅಂತ ಡೌಟ್ ಬಂದ ತಕ್ಷಣ ಅವ್ರಿಗಿಲ್ಲಾಂದರೆ ಪೆನಾಲ್ಟಿ, ಫೈನು, ಶಿಕ್ಷೆ ಕೊಡ್ಬೋದು. ಬನ್ನಿ ಮುಂದೆ ಹೋಗೋಣ. ಬನ್ನಿ. ಈ ಕಡೆ ಎಲ್ಲ ನೋಡಿ ಬೆಟ್ಟ ಗುಟ್ಟ. ಹೇಳ್ಬೇಕಂದ್ರೆ ಮೇಲ್ಗಡೆ ನಾನು ಏನು ಕೂತಿದ್ದೀನಿ, ಇದು ಮಾಟಗಾರ ಜಾದೂಗಿರನ ಒಂದು ಬಂಗ್ಲೆ. ಇಲ್ಲೇ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಬರುತ್ತೆ. ಏನು ರಾತ್ರಿಯಿಂದ ಸ್ಟಾರ್ಟ್ ಆಗ್ತದೆ, 5 ಗಂಟೆ 6 ಗಂಟೆಗೆಲ್ಲ ಯಾರೂ ಬರೋಲ್ಲ, ಬಾಗಿಲು ಕ್ಲೋಸ್ ಆಗಿರುತ್ತೆ. ಆಮೇಲೆ 3ರಿಂದ 4 ಸುರಂಗ ಮಾರ್ಗಗಳಿದೆ. ಯಾಕಂದರೆ ಒಬ್ಬರೇ ಅಂತ ಹೋಗೋಕೆ ಯಾರಿಗೂ ಇರೋಲ್ಲ, ದಮ್ಮೇ ಇರೋಲ್ಲ. ಯಾಕಂದರೆ ಫುಲ್ ಟನಲ್ ಅಂದರೆ ಟನಲ್ಲು.
ಅಲ್ಲಿ ಒಬ್ಬ ಹೋದನು ವಾಪಸ್ ಬರ್ತಾನೆ ಅಂತ ಡೌಟ್ ಇದೆ, ಸಿಕ್ಕಾಪಟ್ಟೆ ಡೌಟು. ಮತ್ತು ಸಣ್ಣ ಪ್ಲೇಸ್ಮೆಂಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಬ್ಬರೇ ಅಂತೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಚಲೋ ಇಲ್ಲಿ ನೋಡಿ ಹಾಂ ಕಮ ಇಲ್ಲಿ ನೋಡಿ ಬಾ, ಜೇನು ಗೂಡೆಲ್ಲ ಕಟ್ಬಿಟ್ಟಿದ್ದಾರೆ ಗೊತ್ತಾ. ಇಲ್ಲಿ ನೋಡಿ ಟನಲ್ಲು. ಓಕೆ, ಓಹೋ ಮೈ ಗಾಡ್, ಇದ್ಯಾವ ಟನಲ್ಲು? ಸುರಂಗ ಮಾರ್ಗ ನೋಡಿ, ಸೀಕ್ರೆಟ್ ಟನಲ್ ನಾನು ಹೇಳಿದ್ನಲ್ಲ. मुश्किल नहीं, इसके लिए अंदर घुस के वो ये बाहर निकलने के लिए चलो टनल है ये. कहाँ से ये बेसमेंट कहाँ था ये स्टार्टिंग पॉइंट? वो घुस जाओ इनके अंदर, उधर से दरवाजा होगा थोड़ा सा. वो इसके अंदर से घुसेगा तो बाहर का लिए दरवाजा. हाँ अच्छा, ಬಾ ಅದರಿಂದ ಒಳಗೆ ಹೋದ್ರೆ ಆ ಟನಲ್ ಬೇಸ್ಮೆಂಟ್ ಇಂದ ಹೊರಗೆ ಹೋಗ್ಬೋದು, ಆ ತರ ಸುರಂಗ ಮಾರ್ಗ. ಅಲ್ಲ ಇಲ್ಲೇ ಬೇಸ್ಮೆಂಟ್ ಇದ್ದು. ಏನ 4-5 ಟೆಂಪಲ್ಗಳಿದೆ, ಒಳಗಿದೆ ಹೊರಗಿದೆ, ಆ ಕಡೆ ಇದೆ ಈ ಕಡೆ ಇದೆ, ಎಲ್ಲ ಕಡೆ ಇದೆ. ಇಲ್ಲಿಂದ ಹಿಂಗೆ ಹತ್ತಿದ್ರೆ ಟೆರಸ್. ಕೆಳಗೆಲ್ಲ ಮುಗಿಸ್ಕೊಂಡೆ, ರೂಮ್ ಕಿಲಗಳೆಲ್ಲ ನೋಡ್ಕೊಂಡೆ. ಇನ್ನು ಮೇಲ್ಗಡೆ ಅಲ್ಲಿ ಟೆರಸ್ ಮೇಲೆ ಹೋಗ್ಬೇಕು. ಅಲ್ಲಿ ಟೆರಸ್ ಮೇಲಿಂದ ಸುತ್ತಲೂ ಹೋಗೋಣ, ಏನೇನಿದೆ ನೋಡೋಣ. ಇನ್ನೂ 2 ಸ್ಟೆಪ್ ಇದೆ. 3rd ಫ್ಲೋರ್ 4th ಫ್ಲೋರ್ ಅಂತಾರಲ್ಲ, 3rd ಫ್ಲೋರಿಗೆ ಇದ್ದೀನಿ ಈಗ. ಬನ್ನಿ ಹೋಗೋಣ. ರಾತ್ರಿ ಹೊತ್ತು ಬಂದರೆ ಕಷ್ಟ ಅಂತ ಕಷ್ಟ ಆಗೋದು, ಹುಡ್ಕೋಕ್ಕೆ ಆಗಲ್ಲ. ಅಲ್ಲೊಂದು ಕ್ಲೀನ್ ಮಾಡ್ತಾ ಇದ್ದಾರೆ, ಅದು ಒಂದು ಪ್ಲೇಸೇ. ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿರುತ್ತಲ್ಲ, ಪ್ಲಾಸ್ಟ್ರಿಂಗ್ ಮಾಡಿ ಮತ್ತೆ ರೀಕನ್ಸ್ಟ್ರಕ್ಷನ್ ಸ್ವಲ್ಪ ಮಾಡ್ತಾ ಇರ್ತಾರೆ. ಸೊ ಚಲೋ ನೋಡ್ಕೊಂಬರೋಣ. ಎಲ್ಲ ಮಾಡಿಸ್ತಾ ಇದ್ದಾರಲ್ಲ, ಸಿಮೆಂಟು ಚುಣ್ಣ ಎತ್ತ ಮಣ್ಣು ಎಲ್ಲ ಎತ್ತ ಮಿಷಿನ್. ಹಿಂದ್ಗಡೆ ನಮ್ಮ ಮಿಷಿನ್ ಕಾಣ್ತಾಯಿದೆ ನೋಡಿ. ನಾವೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಹೊಸ ಕಾಟಬೇಕು, ಹಳೆ ಗುಜರಿಲೆಲ್ಲ ತಗೊಂತೀನಿ. ಇಲ್ಲಿ ಜುಗಾಡೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಗಾಡಿಯಲ್ಲೇ ಹಿಂಗೆ. ಹೋಪ್ ಈ ಕಿಲಾ ಬಂಗಾರ ಕಿಲಾ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಇಂಟ್ರೆಸ್ಟಿಂಗ್ ಜೊತೆ, ಸ್ಟೋರಿ ಜೊತೆ, ಟ್ರಾವೆಲಿಂಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರಮ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.